ಚರ್ಚೆ ಮಾಡ್ತೀವಿ. ಸುನಿಲ್ ಕುಮಾರ್, ಕರಾವಳಿ ಜಿಲ್ಲೆಗಳ ಅಭಿವೃದ್ಧಿ. ನಿಮಿಷ ಸರ್, ಈಗ ಅರ್ಜೆಂಟ್ ಮಾಡ್ಬಿಟ್ರೆ ನೀವು. ನಾವು ಎಲ್ಲ ಶಾಸಕರು ಧರಣಿಯಲ್ಲಿದ್ದೀವಿ. ಓಕೆ, ನೀವು ಒಂದ್ಸರಿ ಕರೆದು ಸರ್ಕಾರ ಜೊತೆಗೆ ಮಾತುಕತೆ ಮಾಡದಲ್ಲೇ ನೀವು ಸದನ ನಡೆಸಿದ್ರೆ ಹೆಂಗ? ಶಾಸಕರ ಹಕ್ಕಿನ ಬಗ್ಗೆ ನಾವು ಧರಣಿ ಕೂತಿರೋದು. ನೀವು ಶಾಸಕರ ಹಕ್ಕಿನ ರಕ್ಷಣೆ ಮಾಡ್ಲಿಕ್ಕೆ ತಯಾರಿಲ್ಲ ಅಂದ್ರೆ ಹೆಂಗಾಗುತ್ತೆ? ಓಕೆ, ನೀವು ಹಿಂಗೆ ಸದನ ನಡ್ಸಕ್ ಆಗತ್ತೆ ಹೇಳಿ ನೋಡೋಣ. ಈಗ ಶಾಸಕರಿಗೆ ಬೇರೆ ಯಾವ್ದೋ ವಿಷಯ ಅಲ್ಲ, ಶಾಸಕರ ಹಕ್ಕುಗಳನ್ನ ಮೊಟಕುಗೊಳಿಸಿದ್ದಾರೆ. ಶಾಸಕರ ಮೇಲೆ ಇನ್ನೊಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಇದರಿಂದ ಶಾಸಕರಿಗೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥದ್ದು ಇಶ್ಯೂ. ಅದನ್ನ ಇಟ್ಕೊಂಡು ನಾವು ಇವತ್ತು ಧರಣಿ ಪ್ರಾರಂಭ ಮಾಡಿದೀವಿ. ನೀವು ಅದನ್ನ ಏನು ಅಂತ ಒಂದ್ಸರಿ ಹೇಳ್ಬೇಕಲ್ಲ. ಆಯ್ತು, ಇಲ್ಲಿ ಹೆಂಗಾಗತ್ತೆ? ಆಯ್ತು, ಅದೇನಾ ಎಷ್ಟು ಸರಿ ಕರೀತಾರೆ ಅಧ್ಯಕ್ಷರೇ? ಆಯ್ತು. ಈಗ ನಿಮ್ಮೆಲ್ಲ ಆಯ್ತು, ಅಲ್ಲಿ ಸುನಿಲ್ ಮಾತಾಡಿ ನಿಮ್ಮ ಪರವಾಗಿ. ಈಗ ನನ್ಗೆ ಸ್ವಲ್ಪ ಟೈಮ್ ಕೊಡಿ ಸರ್. ಒಂದ್ ಸೆಕೆಂಡ್. ಈಗ ನೀವೆಲ್ದಾಗ ನಾನು ಈಗ ಅದು ಕರೆಕ್ಟ್. ಈಗ ನೋಡಿ, ಆಯ್ತು, ಅವ್ರು ಮಾತಾಡ್ಲಿ. ಒಂದ್ ಸೆಕೆಂಡ್. ಆಯ್ತು, ಮಾತಾಡ್ದ. ಆಯ್ತು, ಇಲ್ಲ ನೋಡಿ, ಹೇಳಿ ಸರ್. ಒಂದ್ ನಿಮಿಷ, ಒಂದ್ ಸೆಕೆಂಡ್. ಆಯ್ತು, ಇಲ್ಲಿ ದಯವಿಟ್ಟು ಇದ್ದವ್ರು ಮಾತಾಡಿ ಮುಗಿಸ್ತೇನೆ. ಎಂ.ಟಿ. ಕೃಷ್ಣಪ್ಪನವರು ಇವತ್ತು ಪ್ರಶ್ನೋತ್ತರ ವೇಳೆಯಲ್ಲಿ ಈ ಪ್ರಶ್ನೆಯನ್ನು ಎತ್ತಿದ್ದು. ಈ ವಿಚಾರ ಹೇಳಿದಾಗ ಎಲ್ಲರ ಅಭಿಪ್ರಾಯ ಕೂಡ ಬಂತು. ಆ ಕಡೆ ಚರ್ಚಾ ಸಂದರ್ಭದಲ್ಲಿ, ಗೊಂದಲ ಸಂದರ್ಭದಲ್ಲಿ ಯಾರು ಮಾತಾಡೋದು ಅರ್ಥ ಆಗುದಿಲ್ಲ. ಅವರವರ ವಿಚಾರವಾಗಿ ಅವರು ಹೇಳ್ತಾ ಇದ್ರು. ಅದಕ್ಕೆ ನಾನು 10 ನಿಮಿಷ ಸಭೆಯನ್ನು ಮುಂದಕ್ಕೆ ಹಾಕಿದೆ ಅಲ್ಲ, ಹೌದಾ? ಮುಂದಕ್ಕೆ ಆಗಿ ಅಲ್ಲಿ ದೀರ್ಘವಾದ ಮಾತುಕತೆ ಆಯಿತು. ಆದ ನಂತರ ಎಲ್ಲ ಚರ್ಚೆ ಮಾಡಿ ನಾವು ಮತ್ತೆ ಇಲ್ಲಿಗೆ ಬಂದೆವು. ಇಲ್ಲಿ ಬಂದು ಪ್ರತಿಪಕ್ಷ ನಾಯಕರು ಮಾತಾಡಿದ್ರು, ನೀವು ಸುನೀಲ್ ಮಾತಾಡಿದ್ರಿ, ನಮ್ಮ ಎಲ್ಲರಿಗೂ ಹರಗಜಾನಂದ ಎಲ್ಲರಿಗೂ ಮಾತಾಡಿದ್ರು. ಮಾನ್ಯ ಉಪಮುಖ್ಯಮಂತ್ರಿ ಏನು ಹೇಳಿದ್ರು, ನಿಮ್ಮ ಈ ಬೇಡಿಕೆ ಬಗ್ಗೆ ನಾವು ಚರ್ಚೆ ಮಾಡಿಕೊಂಡು ನಾವು ಕ್ಯಾಬಿನೆಟ್ ಮತ್ತೆ ಪರಿಶೀಲನೆ ಮಾಡಿ ತೀರ್ಮಾನ ಮಾಡ್ತೇವೆ ಅಂತ ಹೇಳಿಕೊಂಡು ಸ್ಪಷ್ಟವಾಗಿ ಹೇಳಿಲ್ಲ ಸರ್ ಅವರು. ಇನ್ನು ಅದೇ ಸ್ಪಷ್ಟವಾಗಿ ನಾನು ಹೇಳ್ತೀನಿ ಅಲ್ಲ, ನಿಮ್ಮ ಹತ್ರ ಬಂದು ಗುಟ್ಟಲ್ಲಿ ಹೇಳಿರ್ಬೋದು ಅವರು. ಸರ್ ಇಲ್ಲಿ ಏನು ಅಂತಂದ್ರೆ ಚರ್ಚೆ ಇರೋದು ಏನು ಅಂತಂದ್ರೆ, ಒಂದ್ ನಿಮಿಷ ಕೇಳಿ ಸರ್. ನೋಡಿ, ಗ್ಯಾರಂಟಿ ಯೋಜನೆಗೆ ನಾವು ವಿರೋಧ ಮಾಡಿದೀವಿ ಅನ್ನೋ ಟೋನ್ ಅಲ್ಲಿ ಅವ್ರು ಮಾತಾಡ್ತಾ ಬೇರೆ ಬೇರೆ ವಿಷಯಗಳು ಮಾತಾಡಿದ್ರು. ಇವತ್ತಿನ ಪ್ರಶ್ನೆ ಇರೋದು ಗ್ಯಾರಂಟಿ ಯೋಜನೆ ನಾವು ವಿರೋಧ ಅಲ್ಲ, ನಾವು ಓನ್ಲಿ ಮಾಡ್ತಿರುವಂತದ್ದು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಚರ್ಚೆ ಬಗ್ಗೆ. ಅನುಷ್ಠಾನ ಸಮಿತಿಯ ಚರ್ಚೆ ಬೇಡ, ಅನುಷ್ಠಾನ ಸಮಿತಿ ರಚನೆ ಮಾಡೋದು ಬೇಡ, ಅದಕ್ಕೆ ಅಧ್ಯಕ್ಷರು ಬೇಡ. ಅಧ್ಯಕ್ಷರು ಮಾಡ್ತೀವಿ ಅಂತ ಆದ್ರೂ ಕೂಡ ಶಾಸಕರನ್ನ ಅಧ್ಯಕ್ಷರನ್ನು ಮಾಡಿ, ಸಮಿತಿ ಸದಸ್ಯರನ್ನು ಯಾರು ಬೇಕಾದ್ರೆ ಮಾಡಿ, ಸರ್ಕಾರದ ಹಣವನ್ನ ಇನ್ಯಾವುದೋ ಸಮಿತಿಯ ಸದಸ್ಯರು, ಇದ್ರ ಬಗ್ಗೆ ಚರ್ಚೆ ಇರೋದು. ಎಲ್ಲದನ್ನೂ ಕೂಡ ಮಾತಾಡಿ ಅಲ್ಲಲ್ಲ, ಅವ್ರೇನು ಪ್ರತಿಪಕ್ಷ ಶಾಸಕರು ಕೂಡ ಕೆಲವೆಲ್ಲ ವಿಚಾರ ಏನಿದೆಯಾ ಅದನ್ನು ಚರ್ಚೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಅದನ್ನು ತೀರ್ಮಾನ ನಾವು ತೆಕ್ಕೊಳ್ತೇವೆ ಅಂತ ಮಾತನ್ನು ಹೇಳಿದ್ದಾರೆ. ಇಲ್ಲ ಸರ್, ಅದು ನಿಮಗೆ ಸಮಾಧಾನ ಇಲ್ಲ ಸರ್. ಇಲ್ಲ ಸರ್, ಅದನ್ನ ಹೇಳಿಲ್ಲ ಸರ್ ಅವರು. ಸರ್ ಅದನ್ನ ಹೇಳಿ, ಅದನ್ನ ಸ್ಪಷ್ಟವಾಗಿ ಅವ್ರು ಹೇಳಿ ಆಮೇಲೆ ಯೋಚನೆ ಮಾಡಿ ಏನಂತ. ಅವರು ಇದನ್ನ ಪರ್ಸ್ಯೂ ಮಾಡ್ತೀವಿ ಅಂತ ಹೇಳಿಲ್ಲ. ಸಮಸ್ಯೆ ಆಗಿರೋದು ಅಲ್ಲಿ. ನಾವು ಗ್ಯಾರಂಟಿಗೆ ವಿರೋಧ ಅಲ್ಲ, ಗ್ಯಾರಂಟಿ ಸಮಿತಿ ಅನುಷ್ಠಾನ ಸಮಿತಿ ವಿರೋಧ ಇರೋದು. ನೀವು ನೀವು ಶಾಸಕರ ರಕ್ಷಣೆ ಕೊಡಬೇಕಾದರು ಒಂದ್ ನಿಮಿಷ, ನಿಮ್ ಕ್ಷೇತ್ರದಲ್ಲಿ ನಿಮ್ಮನ್ನು ಬಿಟ್ಟು ಅವನು ಅನುಷ್ಠಾನ ಸಮಿತಿಯವನು ಮೀಟಿಂಗ್ ಮಾಡಿದ್ರೆ ನಿಮಗೆ ಒಟ್ಟಾರೆ ಒಂಥರ ಉಳು ಆಗಲ್ವಾ? ನೀವೇ ಹೇಳಿದಿರಿ, ನೀವೇ ಒಂದ್ ಕಡೆ ಹೇಳಿದಿರಿ ಮೀಟಿಂಗ್ ಮಾಡ್ತಿದ್ದಾರೆ ಅಂತ. ನೋಡಿ, ನೀವು ಇಲ್ಲಿ ಸಮರ್ಥನೆ ಮಾಡ್ಕೊಂಡ್ರಲ್ಲ. ನನ್ನ ಕ್ಷೇತ್ರದಲ್ಲಿ ನೋಡಿ, ನನ್ನ ಮನೆಯಲ್ಲಿ ಯಾರು ಗುಡಿಸಿದ್ರು ಕೂಡ ನನಗೆ ಸಂತೋಷ. ಸೊ ನನ್ನ ಕ್ಷೇತ್ರದಲ್ಲಿ ಒಂದು ಯಾರು ಕೆಲಸ ಮಾಡಿದ್ರು ಕೂಡ ನನಗೆ ಸಂತೋಷ. ನನ್ನ ಮನೆಗೆ ಏನಾಗ್ತದೆ, ನಮ್ಮ ಊರಿಗೆ ನಮ್ಗೆ ಏನಾಗ್ಬೇಕಾಗ್ತದೆ. ಶಾಸಕರು ಮಾಡ್ಕೊಳ್ತಾರೆ ಡಾಕ್ಟ್ರೆ. ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಬೆಳಿಗ್ಗೆ ಚರ್ಚೆ ಆದಾಗ ತಮ್ಮ ಕಚೇರಿಯಲ್ಲಿ ಕೂಡ ಚರ್ಚೆ ಆಯಿತು. ಇದ್ರ ಬಗ್ಗೆ ಉಪಮುಖ್ಯಮಂತ್ರಿಗಳು, ನಮ್ಮ ಅನೇಕ ನಾಯಕರುಗಳೆಲ್ಲ ಚರ್ಚೆ ಮಾಡಿದ್ವಿ. ಆ ಸಂದರ್ಭದಲ್ಲಿ ನಾವು ಮಾತನಾಡಿದ್ದೇನು ಅಂತ ಹೇಳಿದ್ರೆ, ಇದೆಲ್ಲ ತಮ್ಮ ಅಭಿಪ್ರಾಯಗಳನ್ನ ಗಮನಿಸಿದ್ದೇವೆ. ಸ್ವಲ್ಪ ತಾಳಿರಿ, ಕಾಮತ್ ಯಾಕೆ ಹಿಂಗ್ ಮಾಡ್ತೀರಿ? ತುಳುವಲ್ಲಿ ಮಾತಾಡ್ಬೇಕಾ? ಇಲ್ಲಪ್ಪ, ಅಲ್ಲ, ಚರ್ಚೆ ಮಾಡಿದ ನಂತರ ನಾವು ಅಭಿಪ್ರಾಯ ಅವ್ರದ್ದೆಲ್ಲ ಕೇಳ್ಕೊಂಡು ನಾವು ಏನ್ ತೀರ್ಮಾನ, ಸರ್ಕಾರ ಏನ್ ತೀರ್ಮಾನ ಮಾಡ್ತು ಅಂದ್ರೆ ತಮ್ಮ ಅಭಿಪ್ರಾಯವನ್ನೆಲ್ಲ ಕೇಳ್ಕೊಂಡಿದ್ದೇವೆ.
ಮಾನ್ಯ ವಿರೋಧ ಪಕ್ಷದ ನಾಯಕರು ಕೂಡ ಬಹಳ ಗಂಭೀರವಾಗಿ ಇದನ್ನ ತಗೊಂಡಿದ್ದಾರೆ ಅಂತ ಹೇಳಿ ಅದನ್ನ ನಾವು ಮತ್ತೆ ಪುನಃ ಕ್ಯಾಬಿನೆಟ್ನಲ್ಲಿ ಹೋಗಿ ಚರ್ಚೆ ಮಾಡಿ ಇದರ ಬಗ್ಗೆ ಒಂದು ಅಂತಿಮ ನಿರ್ಧಾರವನ್ನ ಮಾಡ್ತೇವೆ ಅಂತ ಹೇಳಿ ನಾವು ಸರ್ಕಾರ ಉತ್ತರ ಕೊಟ್ಟಿದೆ. ಆದ್ರಿಂದ ಆದಷ್ಟು ಶೀಘ್ರ ಕ್ಯಾಬಿನೆಟ್ ನಾಳೆ ಗುರುವಾರ ಕ್ಯಾಬಿನೆಟ್ ಇದೆ, ಅದರಲ್ಲೇ ಚರ್ಚೆ ಮಾಡಬಹುದು. ಅದಕ್ಕಾಗಿ ತಾವೆಲ್ಲ ವಾಪಸ್ ಹೋಗಿ ಸದನ ನಡೆಯೋದಕ್ಕೆ ಅವಕಾಶ ಮಾಡಿಕೊಡಿ. ಅಲ್ಲ ಪರ್ಸನಲ್ ಅಲ್ಲ, ಸರ್ಕಾರದ ಇದು ಸರ್ಕಾರದ ವಿಚಾರ, ನನ್ ಪರ್ಸನಲ್ ಅಲ್ಲ. ನಾವು ಚರ್ಚೆ ಮಾಡಿದ್ದೇವೆ ಅಧ್ಯಕ್ಷರ ಕಚೇರಿಯಲ್ಲಿ ಚರ್ಚೆ ಮಾಡಿದ್ದೇವೆ. ನಾವು ದಯಮಾಡಿ ಹೋಗಿ ಸದನವನ್ನ ನಡೆಯೋದಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ಮಾನ್ಯ ಅಧ್ಯಕ್ಷರೇ ಮಾಡ್ತೇನೆ. ಈಗ ಒಂದ್ ನಿಮಿಷ ಸರ್, ನೀವು ವಿರುದ್ಧ ಮಾತಾಡ್ತೀಯಪ್ಪ, ಬೇಡ. ನೀವು ವಿರುದ್ಧನೇ ಎಲ್ಲ ಬೇಡ. ಅಧ್ಯಕ್ಷರೇ, ನಾವೀಗ ಮಾನ್ಯ ಗೃಹ ಸಚಿವರು ಏನೋ ಒಳ್ಳೇದಾಗ್ಲಿ ಅಂತ ಮಾತಾಡ್ತಾ ಇದ್ದಾರೆ. ಒಂದ್ ನಿಮಿಷ ಮಾತಾಡೋಣ. ನೀಟಾಗಿಲ್ಲ ಇಲ್ಲ ಅವರು ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸನ್ಮಾನ್ಯ ಅಧ್ಯಕ್ಷರೇ, ಬಾಪ ಈ ಕಡೆ ಬಾ, ಇರ್ಲಿ ನೀವು ಇಲ್ಲಿಗೆ ಬನ್ನಿ ದಯವಿಟ್ಟು ಬಾ ಪ್ಲೀಸ್. ಹಾ, ಮಾನ್ಯ ಗೃಹ ಸಚಿವರು ನೀವೆಲ್ಲ ಮಾತಾಡ್ತೀರಾ ಅಂತ ಬೆಳಗ್ಗೆಯಿಂದ ನಮ್ಮೆಲ್ಲ ಚರ್ಚೆಗಳನ್ನ ಅಬ್ಸರ್ವ್ ಮಾಡಿದ್ದಾರೆ. ಮತ್ತೆ ನಮ್ಮ ಮೀಟಿಂಗು ಬಂದಿದ್ರು, ತಾವು ಕರೆದಂತ ಸಭೆಗೂ ಕೂಡ ಬಂದಿದ್ರು. ಅಲ್ಲಿ ನಾವೇನೇ ವ್ಯಕ್ತ ಮಾಡಿದಿರ ಆ ಭಾವನೆ ಎಲ್ಲ ಅವ್ರಿಗೆ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ಅವರು ಈಗ ಹೇಳಿದ್ದಾರೆ, ನಮ್ಗೆ ಕ್ಯಾಬಿನೆಟ್ ಇದೆ ಗುರುವಾರ ಕ್ಯಾಬಿನೆಟ್ ಇದೆ, ಗುರುವಾರದ ನಾವು ತೀರ್ಮಾನ ತೆಗೆದುಕೊಂಡು ಸದಸ್ಯರಿಗೆ ಅಗೌರವ ಆಗದ ರೀತಿಯಾಗಿ ನಾವು ತೀರ್ಮಾನವನ್ನ ತೆಗೆದುಕೊಳ್ತೀರಿ ಅಂತ ತಾವು ಅನೌನ್ಸ್ ಮಾಡಿದ್ರೆ ನಾವು ಹಕ್ಕು ತೀರ್ಮಾನ ಏನಾಗ್ತದೆ ದುಡ್ಡು ಆದ್ರೆ ಸಂಪುಟದಲ್ಲಿ ಚರ್ಚೆ ಮಾಡಿ ಅಂತಿಮವಾಗಿ ಒಂದು 2 ವರ್ಷ ನಾವು ಮುಖ್ಯಮಂತ್ರಿಗಳು ಕೂಡ ಅಧ್ಯಕ್ಷರೇ, ಅದರಿಂದ ದಯಮಾಡಿ ತಾವು ಶಾಸಕರ ಹಕ್ಕನ್ನ ಬಗ್ಗೆ ನಾವೇನು ಚರ್ಚೆ ಮಾಡ್ತಾ ಇದೀವಿ ಇದ್ರ ಬಗ್ಗೆ ಸೂಕ್ಷ್ಮವಾಗಿ ನೀವು ಮಧ್ಯ ವಹಿಸ್ಕೋಬೇಕಾಗ್ತದೆ. ಶಾಸಕರ ಹಕ್ಕನ್ನ ಯಾವತ್ತೂ ಮೊಟಕುಗೊಳಿಸದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ತಮ್ದು.